ನಮಸ್ಕಾರ. ಮುಖ್ಯಾಂಶಗಳು. ವಿದ್ಯುನ್ಮಾನ ಮತಯಂತ್ರಗಳ ನಿಖರತೆ ಪ್ರಶ್ನಿಸುವ ಮೂಲಕ ಪ್ರತಿಪಕ್ಷಗಳಿಂದ ಲೋಕಸಭಾ ಚುನಾವಣೆಗೆ ಮೊದಲೇ ಸೋಲಿಗೆ ನೆಪ ಪ್ರಧಾನಿ ನರೇಂದ್ರ ಮೋದಿ. ದೂರಗಾಮಿ ವಿಚಾರಗಳಿಂದ ಮಾತ್ರ ಯಶಸ್ವಿ ಆಡಳಿತ, ಘೋಷಣೆಗಳು ಅನುಷ್ಠಾನಗೊಳ್ಳುವುದು ಅಗತ್ಯ ಡಿ.ವಿ. ಸದಾನಂದಗೌಡ. ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ವ್ಯರ್ಥ ಪ್ರಯತ್ನ, ಬರ ನಿರ್ವಹಣೆ, ಬಜೆಟ್ ಕುರಿತು ಕಾಂಗ್ರೆಸ್ ಶಾಸಕರ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್. ಹಾಗೂ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆರೆ, ಬರುವ ವರ್ಷದಿಂದ ಶಾಲೆಗಳಲ್ಲಿ ಕ್ರೀಡೆ ಕಡ್ಡಾಯ, ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಗೋವಾ, ಮಹಾರಾಷ್ಟ್ರದ ಹತ್ಕಾನಾಂಗ್ಲೆ, ಕೊಲ್ಹಾಪುರ, ಸತಾರಾ, ಮೇಧಾ ಸಂಸತ್ ಕ್ಷೇತ್ರಗಳ ಬೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ಸಂವಾದ ನಡೆಸಿದರು. ಬಿಜೆಪಿ ಕಾರ್ಯಕರ್ತರು ಕಠಿಣ ಪರಿಶ್ರಮ, ಬದ್ಧತೆ, ಸಮಾಜ ಸೇವೆ ಹಾಗೂ ದೇಶಭಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಎಂದು ನುಡಿದ ಪ್ರಧಾನಿ, ಸಂಘಟನೆ ಆಧಾರಿತ ರಾಜಕಾರಣದ ಆಂದೋಲನವೇ ಬಿಜೆಪಿಯ ಶಕ್ತಿ ಎಂದು ವಿಶ್ಲೇಷಿಸಿದರು. ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಜನಸಾಮಾನ್ಯರಲ್ಲಿ ಸದಭಿಪ್ರಾಯವಿದೆ. ಕಾರಣ ಅವರು ಜನಸಾಮಾನ್ಯರೊಂದಿಗೆ ನಿಕಟ ಸಂಪರ್ಕದಲ್ಲಿರುತ್ತಾರೆ. ಹಾಗಾಗಿ ಅವರನ್ನು ಜನ ನಂಬುವ ಜತೆಗೆ ಅವರ ಪರವಾಗಿ ನಿಲ್ಲುತ್ತಾರೆ ಎಂದು ಪ್ರಧಾನಿ ಹೇಳಿದರು. ಪ್ರತಿಪಕ್ಷಗಳು ವಿದ್ಯುನ್ಮಾನ ಮತಯಂತ್ರಗಳ ನಿಖರತೆಯನ್ನು ಪ್ರಶ್ನಿಸುವ ಮೂಲಕ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರಿಗೆ ಉಂಟಾಗಲಿರುವ ಸೋಲಿಗೆ ಕಾರಣ ಹುಡುಕಲು ಈಗಿನಿಂದಲೇ ಆರಂಭಿಸಿವೆ ಎಂದು ಟೀಕಿಸಿದ್ದಾರೆ. ಪ್ರತಿಪಕ್ಷಗಳ ಮಹಾಮೈತ್ರಿ ಭ್ರಷ್ಟಾಚಾರ, ಹಗರಣ, ನಕಾರಾತ್ಮಕತೆ, ಅಸ್ಥಿರತೆ ಹಾಗೂ ಅಸಮಾನತೆಯ ಗುಂಪು ಎಂದು ಪ್ರಧಾನಿ ಹೇಳಿದರು. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ 10% ಮೀಸಲಾತಿ ಕಲ್ಪಿಸುವ ತಮ್ಮ ಸರ್ಕಾರದ ನಿರ್ಧಾರ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕೈಗೊಳ್ಳಲಾಗಿದೆ ಎಂಬ ಆರೋಪಗಳನ್ನು ಪ್ರಧಾನಿ ತಳ್ಳಿಹಾಕಿದರು. ಬಿಜೆಪಿಯ ಮೇರಾ ಬೂತ್ ಸಬ್ಸೆ ಮಜಬೂತ್ ಕಾರ್ಯಕ್ರಮದ ಭಾಗವಾಗಿ ಪ್ರಧಾನಿ ಕಳೆದ ಕೆಲವು ತಿಂಗಳುಗಳಿಂದ ದೇಶದ ವಿವಿಧ ಭಾಗಗಳಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿಕೊಂಡು ಬರುತ್ತಿದ್ದಾರೆ. 3 ದಿನಗಳ ವೈಬ್ರೆಂಟ್ ಗುಜರಾತ್ ಜಾಗತಿಕ ಶೃಂಗಸಭೆ ಗಾಂಧಿನಗರದಲ್ಲಿಂದು ಸಮಾಪನಗೊಂಡಿತು. ಉಪರಾಷ್ಟ್ರಪತಿ ಎಂ. ವೆಂಕಯ್ಯ ನಾಯ್ಡು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಸಭೆ ಉದ್ದೇಶಿಸಿ ಮಾತನಾಡಿದರು. ಸರ್ಕಾರ ಕಳೆದ ಕೆಲ ವರ್ಷಗಳಿಂದ ಕೈಗೊಂಡಿರುವ ಸುಧಾರಣೆಗಳಿಂದಾಗಿ ಭಾರತ ವಿಶ್ವದಲ್ಲಿಯೇ ಅಗ್ರ ಹೂಡಿಕೆಯ ದೇಶವಾಗಿದೆ ಎಂದು ಬಣ್ಣಿಸಿದರು. over the next 5 years, according to report by UBS. In fact, this is the right time for foreign investors to tap the ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾರಿಗೊಳಿಸಿರುವ ಸುಧಾರಣೆಗಳು ದೇಶದ ಆರ್ಥಿಕತೆಯ ಮೂಲಾಂಶಗಳನ್ನು ಮತ್ತಷ್ಟು ಸದೃಢಗೊಳಿಸಿದ್ದು, ಇದರಿಂದ ದೇಶದ ಬೆಳವಣಿಗೆ ನಿಗದಿತ ಪಥದಲ್ಲಿ ಸಾಗುತ್ತಿದೆ ಎಂದರು. ಇಡೀ ಜಗತ್ತು ಇಂದು ಭಾರತದತ್ತ ನೋಡುತ್ತಿದೆ. ವಿಶ್ವದಲ್ಲಿಯೇ ತ್ವರಿತಗತಿಯಲ್ಲಿ ಆರ್ಥಿಕಾಭಿವೃದ್ಧಿ ಸಾಧಿಸುತ್ತಿರುವ ಭಾರತ ಮುಂದಿನ 5 ವರ್ಷಗಳಲ್ಲಿ $75 ಬಿಲಿಯನ್ ವಾರ್ಷಿಕ ವಿದೇಶಿ ನೇರ ಹೂಡಿಕೆ ಸ್ವೀಕರಿಸುವ ನಿರೀಕ್ಷೆಯಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ನಾಗರಿಕ ಸಮಿತಿಯಿಂದ ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ರಾಷ್ಟ್ರೀಯ ಸಮಾವೇಶಕ್ಕೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದಗೌಡ ಚಾಲನೆ ನೀಡಿದರು. ಸಂಸದ ನಳಿನ್ ಕುಮಾರ್ ಕಟೀಲ್, ಚಿದಾನಂದ ಕೇದಿಲಾಯ, ವಿಲಾಸ್ ನಾಯ್ಕ್ ಸೇರಿದಂತೆ ಉದ್ಯಮಿಗಳು ಹಾಗೂ ಲೆಕ್ಕ ಪರಿಶೋಧಕರು, ಆರ್ಥಿಕ ತಜ್ಞರು ಉಪಸ್ಥಿತರಿದ್ದರು. ಬಳಿಕ ಸದಾನಂದಗೌಡ ಭವಿಷ್ಯದ ಪರಿಕಲ್ಪನೆ ಹಾಗೂ ಅವಶ್ಯಕತೆ ಆಧಾರದ ಜೊತೆಗೆ ಮುಂದಿನ ದೂರಗಾಮಿಗಳ ವಿಚಾರದ ಮೇಲೆ ಗಮನ ಹರಿಸಿದಾಗ ಮಾತ್ರ ಆಡಳಿತ ಯಶಸ್ವಿಯಾಗಲು ಸಾಧ್ಯ ಎಂದರು. ಆದ್ಯತೆಗಳು ಕೇವಲ ಘೋಷಣೆ ಹಾಗೂ ಭಾಷಣಗಳಿಗೆ ಮಾತ್ರ ಸೀಮಿತವಾಗದೆ ಚುನಾವಣಾ ಮುನ್ನ ಘೋಷಿಸಿದಂತೆ ಅವುಗಳನ್ನು ಅನುಷ್ಠಾನ ಮಾಡಬೇಕೆಂದು ಅಭಿಪ್ರಾಯಪಟ್ಟರು. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯಿಂದ ದೇಶದ 30 ಕೋಟಿ ಜನರಿಗೆ ಲಾಭವಾಗಿದ್ದು, ಇದರಿಂದ ಆರ್ಥಿಕ ಒಳಗೊಳ್ಳುವಿಕೆ ಸಾಧ್ಯವಾಗಿದೆ. 90% ಸರಕು ಮತ್ತು ಸೇವೆಗಳನ್ನು 18% ತೆರಿಗೆ ಸ್ಲ್ಯಾಬ್ನಡಿ ತರಲಾಗಿದ್ದು, ಇದರಿಂದ ಹಲವು ವರ್ಗಗಳಿಗೆ ಅನುಕೂಲವಾಗಿದೆ ಎಂದರು. ಘೋಷಣೆಗಳು, ಭಾಷಣಗಳು ಒಂದು ಕಡೆ, ಅನುಷ್ಠಾನಗಳು ಮತ್ತು ಜನರನ್ನು ತಲುಪುವಂಥದ್ದು ಇನ್ನೊಂದು ಕಡೆ. ಆದ್ಯತೆಗಳು ಇವತ್ತಿನ ರಾಜಕೀಯ ವಲಯದಲ್ಲಿ ಘೋಷಣೆ ಮತ್ತು ಭಾಷಣಕ್ಕೆ ಜಾಸ್ತಿ ಆಗಿದೆ. ಈ ದೇಶದ 130 ಕೋಟಿ ಜನರು ಕುಟುಂಬದವರು ಅಂತ ಹೇಳುವಂಥ ಆ ಕಮಿಟೆಡ್ ಒಂದು ರಾಜಕೀಯ ವ್ಯವಸ್ಥೆ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು
ಇದಕ್ಕೂ ಮುನ್ನ ವಿಶ್ವ ಗುರುವಾಗುವತ್ತ ಭಾರತ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಧಾರವಾಡ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ದೇಶಪಾಂಡೆ ನೇತೃತ್ವದ ನಿಯೋಗ ಇಂದು ಭೇಟಿ ನೀಡಿ ವಸ್ತುಸ್ಥಿತಿ ಅಧ್ಯಯನ ನಡೆಸಿತು. ಸಂಸದ ಪ್ರಹ್ಲಾದ ಜೋಶಿ, ಸಚಿವ ಸಿಎಸ್ ಶಿವಳ್ಳಿ, ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾದರು. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ, ಯರಗುಪ್ಪಿ, ಕುಂದಗೋಳ ಮತ್ತಿತರ ಗ್ರಾಮಗಳಿಗೆ ಭೇಟಿ ನೀಡಿ ಮನ್ರೇಗಾ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಿಸಿದರು. ರಾಜ್ಯದಲ್ಲಿ ಹಿಂಗಾರುವಲ್ಲಿ 156 ತಾಲೂಕು ಬರಗಾಲ ಪೀಡಿತ ಮಾಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರೂ ಗುಳೆ ಹೋಗಬಾರ್ದು. ಪ್ರತಿ ತಾಲೂಕಾಗೆ 100 ದಿನ ಕೆಲಸ ಕೊಡೋದಿರ್ತದೆ. ಈ ಬರಗಾಲದ ಮೂಲಕ 150 ದಿನ ಮಾಡಿದ್ದೇವೆ. ಎರಡನೇದು ಬರಪೀಡಿತ ತಾಲೂಕುಗಳಲ್ಲಿ ಮನ್ರೇಗಾ ಯೋಜನೆಯ ಕೆಲಸದ ದಿನಗಳನ್ನು 150ಕ್ಕೆ ಏರಿಸಲಾಗಿದ್ದು, ಧಾರವಾಡ ಜಿಲ್ಲೆ ಬರ ನಿರ್ವಹಣೆಗೆ 9 ಕೋಟಿ ರೂಪಾಯಿ ಹಣ ಮೀಸಲಿದೆ. ಹೆಚ್ಚಿನ ಅನುದಾನ ಅಗತ್ಯವಿದ್ದಲ್ಲಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಲಾಗುವುದು. ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ಎಲ್ಲಾ ಕ್ರಮ ಕೈಗೊಳ್ಳಲಿದೆ ಎಂದರು. ನಂತರ ಬೆಳಗಾವಿ ವಿಭಾಗ ಮಟ್ಟದ ಸಂಪುಟ ಉಪಸಮಿತಿ ಸಭೆ ನಡೆಯಿತು. ವಿಭಾಗದ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಕುಡಿಯುವ ನೀರು ಪೂರೈಕೆ, ಮೇವು ಬ್ಯಾಂಕ್ ಹಾಗೂ ಗೋಶಾಲೆಗಳ ಸ್ಥಾಪನೆ ಸೇರಿದಂತೆ ತುರ್ತು ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗಬೇಕು ಎಂದು ದೇಶಪಾಂಡೆ ಸೂಚಿಸಿದರು. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಸಾವಯವ ಸಿರಿಧಾನ್ಯ ಮೇಳಕ್ಕೆ ಇಂದು ತೆರೆ ಬಿದ್ದಿದೆ. ಇದೇ ವೇಳೆ ಸಿರಿಧಾನ್ಯ ಬೆಳೆಯಲು ಪ್ರೇರಣೆ ನೀಡಿದ ಸಂಸ್ಥೆಗಳಿಗೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಸ್ಮರಣಿಕೆ ನೀಡಿ ಗೌರವಿಸಿದರು. ಸಿರಿಪಾಕ ಹೈದರಾಬಾದ್, ಮಿಲೆಟ್ ರಿಸರ್ಚ್ IIMR ಮೊದಲನೇ ಬಹುಮಾನ. ಮೊದಲಿನಿಂದ ಕೂಡ ನಮ್ಮ ಬಳಿಕ ಎನ್ಎಚ್ ಶಿವಶಂಕರ ರೆಡ್ಡಿ ರಾಜ್ಯದಲ್ಲಿ ಬರಗಾಲವಿದ್ದು ಮಳೆ ಕಡಿಮೆಯಾಗುವ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆಯಲು ರೈತರಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಈ ಮೇಳ ಆಯೋಜಿಸಲಾಗಿತ್ತು ಎಂದು ಹೇಳಿದರು. ರೈತರಿಗೆ ಆದಾಯ ಉತ್ಪನ್ನ ಹೆಚ್ಚಳ ಹಾಗೂ ಸಿರಿಧಾನ್ಯ ಬೆಳೆಗೆ ಒಳ್ಳೆಯ ಮಾರುಕಟ್ಟೆ ನಿರ್ಮಾಣ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ. ಮೇಳದಲ್ಲಿ ಭಾಗವಹಿಸಿದ್ದ ದುಬೈ ಸೇರಿದಂತೆ ಹಲವು ದೇಶಗಳ ಪ್ರತಿನಿಧಿಗಳು ಸಿರಿಧಾನ್ಯ ಪೂರೈಸಲು ಬೇಡಿಕೆ ಸಲ್ಲಿಸಿದ್ದಾರೆ ಎಂದರು. 3 ದಿನಗಳ ಮೇಳದಲ್ಲಿ ಮಳಿಗೆಗಳಿಂದ ಕೋಟ್ಯಂತರ ರೂಪಾಯಿ ಮೌಲ್ಯದ ಸಿರಿಧಾನ್ಯ ಮಾರಾಟವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರದೇಶದಲ್ಲಿ ಮಳೆ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಸಿರಿಧಾನ್ಯವನ್ನು ಬೆಳೆಯೋದಕ್ಕೆ ಉತ್ತೇಜನ ಕೊಡಬೇಕು ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದಕ್ಕೆ ಹೆಚ್ಚು ನಾವು ಬಂಡವಾಳ ಹೂಡಬೇಕಾಗಿಲ್ಲ ಮತ್ತು ಒಂದು ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮೇಳವನ್ನು ನಾವು ಯೋಚನೆ ಮಾಡಿದ್ದೇವೆ. ಇದರಲ್ಲಿ ಕಳೆದ 2 ದಿವಸಗಳಿಂದ ಸುಮಾರು 2 ಲಕ್ಷ ಜನರು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಮಾರಾಟ ವಹಿವಾಟಾಗಿದೆ. ಸುಮಾರು 240 ಕೋಟಿ ಮಾರಾಟ ವಹಿವಾಟಾಗಿದೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಆಗಲಿಕ್ಕೆ ಸಾಧ್ಯತೆ ಇದೆ. ಬೆಂಗಳೂರು ಸಮೀಪದ ಬಿಡದಿಯ ರೆಸಾರ್ಟ್ ವಾಸದಲ್ಲಿರುವ ಕಾಂಗ್ರೆಸ್ ಪಕ್ಷದ ಶಾಸಕರಿಬ್ಬರ ನಡುವೆ ನಡೆದಿದೆ ಎನ್ನಲಾದ ಗಲಭೆ ಕುರಿತು ಯಾವುದೇ ಮಾಹಿತಿ ಇಲ್ಲ. ಈ ಬಗ್ಗೆ ಪರಿಶೀಲಿಸಿ ಪ್ರತಿಕ್ರಿಯಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ.
ಶಾಸಕರಾದ ಆನಂದ್ ಸಿಂಗ್ ಮತ್ತು ಗಣೇಶ್ ಅವರ ನಡುವೆ ಘರ್ಷಣೆ ನಡೆದಿರುವ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗಿದ್ದು ಮಾಹಿತಿ ಪಡೆಯಲಾಗುವುದು ಎಂದ ಅವರು ಬಿಜೆಪಿ ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವ ವ್ಯರ್ಥ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಶಾಸಕರು ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಮುಂಬರುವ ಬಜೆಟ್ ಕುರಿತು ರೆಸಾರ್ಟ್ನಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ ಎಂದರು. ಆ ರೀತಿ ಏನಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ಏನು ಹೇಳುತ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆ ಅವ್ರು ಸರಿ ಮಾಡಿಕೊಳ್ಳಿ. ಮೊದಲನೇದಾಗಿ ನಮ್ಮ ಮನೆಗೆ ಅವರು ಲಗ್ಗೆ ಹಾಕೋಕೇನು ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿ ಆಗಲಿಲ್ಲ, ವಾಪಸ್ ಬಂದಿದ್ದಾರೆ. ಮತ್ತು ಈಗ ಅವರ ಏನು ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೊರಟಿದ್ರು, ಅದೆಲ್ಲ ಈಗ ನಮ್ಮ ನಾಯಕರು ಹೇಳ್ತಾರಲ್ಲ, ಟುಸ್ ಪಟಾಕಿ ಆಗಿದೆ. ಅಲ್ಲ, ಅದು ಟುಸ್ ಪಟಾಕಿ ಯಾರು ಹೇಳಿದ್ರು? ನಾನು ಭೀಮಾ ನಾಯ್ಕ, ಸಚಿವ ಡಿಕೆ ಶಿವಕುಮಾರ್ ಯಾವುದೇ ಶಾಸಕರ ನಡುವೆ ಘರ್ಷಣೆ ನಡೆದಿಲ್ಲ. ಎಲ್ಲರ ಜೊತೆ ಖುದ್ದು ಸಂಪರ್ಕದಲ್ಲಿದ್ದು ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ಕೆಲವರು ಹೊರ ಹೋಗಿದ್ದಾರೆ. ಇಂದು ಸಂಜೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕಾಂಗ ಸಮಿತಿ ಸಭೆ ನಡೆಯಲಿದೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ, ಬರ ಪರಿಸ್ಥಿತಿ ನಿರ್ವಹಣೆ ಕುರಿತು ಚರ್ಚಿಸಲಾಗುವುದು ಎಂದರು. ಬಳ್ಳಾರಿ ಜಿಲ್ಲೆಯ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ಸಭೆ ನಡೆಸಿದ್ದು ಆದ್ಯತಾವಾರು ಅನುದಾನ ಹಂಚಿಕೆ ನಿರ್ಧಾರಕ್ಕೆ ಬರಲಾಗಿದೆ. ಬಿಜೆಪಿ ಶಾಸಕರಿಗೆ ರೆಸಾರ್ಟ್ ವಾಸದ ನಂತರ ರಾಜ್ಯದ ಬರ ಪರಿಸ್ಥಿತಿ ತಿಳಿಯುವ ಕಾಳಜಿ ಮೂಡಿರುವುದು ಸ್ವಾಗತಾರ್ಹ ಎಂದರು. ನಾವು ಬರಗಾಲಗೋಸ್ಕರ ನಾವು ಈಗಾಗಲೇ ನಾನು ಈಗಾಗಲೇ ಬಳ್ಳಾರಿಗೆ ಹೊರಟಿದ್ದೀನಿ. ಬಹಳ ಸಂತೋಷ. ಅಟ್ಲೀಸ್ಟ್ ಈಗಾದ್ರೂ ಕೂಡ ಬಿಜೆಪಿ ಸ್ನೇಹಿತರಿಗೆ ಬರಗಾಲದ ಬಗ್ಗೆ ಬಹಳ ಚಿಂತನೆ ಬಂದಿದೆ. 10 ದಿನ ಬಹಳ ಚೆನ್ನಾಗಿ ಸಂತೋಷವಾಗಿ ಗುರುಗಾಂವದಲ್ಲಿ ಡೈಲಿ ಒಳ್ಳೆ ಗಾಳಿ ಹವಾ ಕುಡಿದಿದ್ದಾರೆ. ಅವರಿಗೆಲ್ಲ ಅಭಿನಂದನೆಗಳು. ಬಹಳ ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರಿಬ್ಬರ ನಡುವೆ ನಡೆದಿದೆ ಎನ್ನಲಾದ ಗಲಭೆ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೊಪ್ಪಳದಲ್ಲಿಂದು ಹೇಳಿದ್ದಾರೆ. ಇಲ್ಲ, ರಾತ್ರಿ ಏನೋ ಸ್ವಲ್ಪ ಗಲಾಟೆ ಆಗಿದೆ ಅಂತ ಹೇಳಿದ್ರು. ನಾನು ಇನ್ನೂ ಅದರ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಈಗ ಅಲ್ಲಿಗೆ ನೇರವಾಗಿ ಹೋಗ್ತಾ ಇದ್ದೀನಿ. ಈ ಬಗ್ಗೆ ಮಾಧ್ಯಮಗಳಿಂದಲೇ ತಮಗೆ ಮಾಹಿತಿ ದೊರೆತಿದ್ದು ಬೆಂಗಳೂರಿಗೆ ತೆರಳಿದ ನಂತರ ಹೆಚ್ಚಿನ ವಿವರ ತಿಳಿದುಕೊಳ್ಳುವುದಾಗಿ ಹೇಳಿದರು. ಕಾಂಗ್ರೆಸ್ ಶಾಸಕರು ಒಂದೆಡೆ ಸೇರಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ತಲೆದೋರಿರುವ ಬರ ನಿರ್ವಹಣೆ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆ ಕುರಿತು ಚರ್ಚೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷದಿಂದ ತಾವು ಮುಖ್ಯಮಂತ್ರಿಯಾಗಬೇಕು ಎಂಬ ಯಾವುದೇ ಪ್ರಸ್ತಾಪ ಬಂದಿಲ್ಲ. ಸದ್ಯಕ್ಕೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಆ ಸಂದರ್ಭನೂ ಇಲ್ಲ, ಸನ್ನಿವೇಶನೂ ಇಲ್ಲ. ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ, ಸಮ್ಮಿಶ್ರ ಸರ್ಕಾರ ಇದೆ. ನೌ ಕೋಲಿಷನ್ ಗವರ್ಮೆಂಟ್ ಇಸ್ ಗೋಯಿಂಗ್ ಆನ್. ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ನಡೆಸಿದೆ ಎನ್ನಲಾದ ಪ್ರಯತ್ನಗಳ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ನಿಗಾ ವಹಿಸಿದ್ದು ಅಗತ್ಯ ಬಿದ್ದಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವಂತೆ ರಾಜ್ಯ ನಾಯಕರಿಗೆ ಸೂಚಿಸಿದೆ. ಬಿಜೆಪಿ ಪರ ಒಲವು ಹೊಂದಿದ್ದಾರೆ ಎನ್ನಲಾದ ಅತೃಪ್ತ ಶಾಸಕರು ಯಾವುದೇ ಕಾರಣಕ್ಕೂ ಪಕ್ಷದಿಂದ ಹೊರ ಹೋಗದಂತೆ ಕ್ರಮ ಕೈಗೊಳ್ಳಬೇಕು. ಸಚಿವ ಸ್ಥಾನದ ಇದ್ದರೆ ಅದನ್ನು ಈಡೇರಿಸುವ ಕುರಿತು ಪರಿಶೀಲಿಸಬೇಕು ಎಂದು ಪಕ್ಷದ ಶಾಸಕಾಂಗ ಸಮಿತಿಗೆ ಸೂಚಿಸಲಾಗಿದೆ ಎನ್ನಲಾಗಿದ್ದು, ಕೆಲ ಹಿರಿಯ ಸಚಿವರು ಪಕ್ಷದ ಹಿತದೃಷ್ಟಿಯಿಂದ ಅಗತ್ಯ ಬಿದ್ದರೆ ತಮ್ಮ ಹುದ್ದೆ ತ್ಯಜಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ವರದಿಯಾಗಿದೆ. ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡು ರಕ್ಷಣಾ ಕೈಗಾರಿಕಾ ಕಾರಿಡಾರ್ ಭಾಗವಾಗಿ ತಿರುಚಿನಾಪಳ್ಳಿಯಲ್ಲಿಂದು ಸರಣಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ತಮಿಳುನಾಡಿನ ಸಚಿವರು, ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಫ್ರಾನ್ಸ್ನೊಂದಿಗಿನ ರಾಫೆಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದದಲ್ಲಿ ದೇಶೀಯ ವಿಮಾನ ತಯಾರಿಕಾ ಸಂಸ್ಥೆ ಎಚ್ಎಎಲ್ಗೆ ಹೊರಗುತ್ತಿಗೆಯ ಅವಕಾಶ ತಪ್ಪಿಸಲಾಗಿದೆ ಎಂಬ ವರದಿಗಳನ್ನು ಅಲ್ಲಗೆಳೆದ ಸಚಿವರು, ಒಪ್ಪಂದದ ತಿಳುವಳಿಕೆ ಇಲ್ಲದ ಜನರು ಇಂತಹ ಅಭಿಪ್ರಾಯಗಳನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ದೂರಿದರು. ದೇಶದ ಆಯುಧ ಕಾರ್ಖಾನೆಗಳಲ್ಲಿ ಉದ್ಯೋಗ ಕಡಿತಗೊಳಿಸಲಾಗುತ್ತಿದೆ ಎಂಬ ಆರೋಪವನ್ನು ತಳ್ಳಿಹಾಕಿರುವ ಸಚಿವರು,
ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಹೂಡಿಕೆ ಹೆಚ್ಚಳದಿಂದಾಗಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಮಾರಿಷಿಯಸ್ ಪ್ರಧಾನಿ ಪ್ರವಿಂದ್ ಕುಮಾರ್ ಜಗನ್ನಾಥ್ ಅವರು ಒಂದು ವಾರದ ಭಾರತ ಭೇಟಿಗಾಗಿ ಇಂದು ದೆಹಲಿಗೆ ಆಗಮಿಸಿದ್ದಾರೆ. ಸೋಮವಾರ ನಡೆಯಲಿರುವ ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಇಂದು ವಾರಾಣಸಿಗೆ ತೆರಳಲಿದ್ದಾರೆ. During his visit, he will meet Prime Minister Narendra Modi. He will also call on President. ತಮ್ಮ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಭೆ ನಡೆಸಲಿದ್ದು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಸಹ ಭೇಟಿಯಾಗಲಿದ್ದಾರೆ. ಮುಂಬೈನಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಪಥಸಂಚಲನ ಕಾರ್ಯಕ್ರಮವನ್ನು ಅವರು ವೀಕ್ಷಿಸಲಿದ್ದಾರೆ. ಪ್ರಾಚೀನ ದೇಗುಲಗಳ ನಗರಿ ವಾರಾಣಸಿ 15ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾರಂಭದ ಆತಿಥ್ಯ ವಹಿಸಲು ಸಜ್ಜುಗೊಳ್ಳುತ್ತಿದೆ. ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ಬಿರುಸಿನಿಂದ ನಡೆಯುತ್ತಿದೆ. 3 ದಿನಗಳ ಕಾರ್ಯಕ್ರಮ ಜನವರಿ 21ರಿಂದ 23ರವರೆಗೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶ ಉದ್ಘಾಟಿಸಲಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು, ಗಣ್ಯರು ಭಾಗವಹಿಸಲಿದ್ದಾರೆ. ಪ್ರತಿಪಕ್ಷಗಳ ಮಹಾಘಟಬಂಧನ್ ಅವಕಾಶವಾದಿಗಳ ಗುಂಪು ಎಂದು ಬಿಜೆಪಿ ಇಂದು ಟೀಕಿಸಿದೆ. ಪಕ್ಷದ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಹೈದರಾಬಾದ್ನಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಪಕ್ಷಗಳ ಮಹಾಮೈತ್ರಿ ಗೊಂದಲಗಳ ಗೂಡಾಗಿದ್ದು, ನಾಯಕತ್ವವಿಲ್ಲದ ಈ ಗುಂಪು ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. एक दूसरे के चेहरे को देखना नहीं चाहते थे, वो इकट्ठा हुए. मिस्टर मोदी इज द लीडर ऑफ द कंट्री. वो एक ऐसा नेतृत्व है जो देश को आगे ले जाना चाहते हैं. वो एक ऐसा नेतृत्व है जो गरीबों के लिए लगातार काम कर रहे हैं. वो एक ऐसा नेतृत्व है जो सबका साथ सबके विकास के मंत्र के साथ काम कर रहे हैं. वो एक ऐसा लीडर है नरेंद्र मोदी जिन्होंने हिंदुस्तान के नाम ಪ್ರಧಾನಿ ನರೇಂದ್ರ ಮೋದಿಯವರ ಸಶಕ್ತ ನಾಯಕತ್ವ ದೇಶದ ಅಭಿವೃದ್ಧಿಯ ಕಾರ್ಯಸೂಚಿ ಒಂದೆಡೆಯಾದರೆ, ನಾಯಕನಿಲ್ಲದ ಪ್ರತಿಪಕ್ಷಗಳ ಮಹಾಮೈತ್ರಿಕೂಟ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಮುಖಂಡರ ಕೂಟವಾಗಿದೆ ಎಂದು ಟೀಕಿಸಿದರು. We have the dealers on the other end. ये जो मंच पे कल मौजूद थे, ये कौन है? They are the dealers who have been dealing with various corruption cases. ಈ ನಡುವೆ ಜಮ್ಮುವಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ದೇಶದ ಜನತೆ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. और उनका एकदम डेवलपमेंट फोकस्ड नीतियां, विधान और पॉलिसीज, उनके प्रति देश का समर्थन पहले जैसा या पहले से अधिक हमको जरूर मिलेगा. ಇಂಧನ ಮಿತವ್ಯಯ ಹಾಗೂ ಆರೋಗ್ಯ ರಕ್ಷಣೆ ಉದ್ದೇಶದಿಂದ ಬೆಂಗಳೂರಿನಲ್ಲಿಂದು ಸೈಕ್ಲೋಥಾನ್ 2019 ಆಚರಿಸಲಾಯಿತು. ಭಾರತೀಯ ಅನಿಲ ಪ್ರಾಧಿಕಾರ ನಿಗಮ ಗೇಲ್ ಆಯೋಜಿಸಿದ್ದ ಸಕ್ಷಮ 2019 ಸೈಕ್ಲೋಥಾನ್ ಜಾಗೃತಿ ಜಾಥಾದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್ ಪರಿಸರ ಮತ್ತು ಇಂಧನ ಸಂರಕ್ಷಣೆ ಕುರಿತು ಪ್ರತಿಜ್ಞೆ ಬೋಧಿಸಿದರು. ನಂತರ ಅವರು ಜಗತ್ತಿನಲ್ಲಿ 80% ಇಂಧನ ಬಳಕೆಯಾಗುತ್ತಿದ್ದು, ಭವಿಷ್ಯದಲ್ಲಿ ಅಮೂಲ್ಯ ಇಂಧನ ಸಂರಕ್ಷಣೆ ಉದ್ದೇಶದಿಂದ ಸೈಕಲ್ ಬಳಕೆ ಹೆಚ್ಚಾಗಬೇಕು, ಜನತೆ ವಾಹನಗಳನ್ನು ಅವಲಂಬಿಸದೆ ನಡೆದಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆದ್ದರಿಂದ ನಾವು ಹೆಚ್ಚಿನ ಒಂದು ಪೆಟ್ರೋಲಿಯಂ ಅನ್ನು ನಾವು ಉಳಿಸಬೇಕು, ಅದನ್ನು ಬೇರೆ ಬೇರೆ ಇಂಧನ ಮೂಲಗಳನ್ನು ಬಳಸಬೇಕು ಮತ್ತು ನಮ್ಮ ದೇಶದಲ್ಲಿ ಸೈಕ್ಲಿಂಗು ನಡೆಯೋದ್ರ ಮೂಲಕ ಇಂಧನ ಉಳಿಸ್ತಕ್ಕಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ಇವತ್ತಿನ ಈ ಸೈಕಲ್ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಸೈಕಲ್ ಜಾಥಾದಲ್ಲಿ ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕನ್ನಡದ ಖ್ಯಾತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಅವರ ಸಮಗ್ರ ಸಾಹಿತ್ಯದ ಕುರಿತು ಮೈಸೂರಿನಲ್ಲಿ ನಡೆದ 2 ದಿನಗಳ ಎಸ್ಎಲ್ ಭೈರಪ್ಪ ಸಾಹಿತ್ಯೋತ್ಸವ ಇಂದು ಸಮಾರೋಪಗೊಂಡಿತು. ಇಲ್ಲಿದೆ ವರದಿ.
ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾಭವನದಲ್ಲಿ ನಿನ್ನೆ ಆರಂಭಗೊಂಡ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಸಾಹಿತ್ಯೋತ್ಸವ ಇಂದು ಸಂಪನ್ನಗೊಂಡಿತು. ಸಮಕಾಲೀನ ಸಾರಸ್ವತ ಲೋಕದ ಮಹತ್ವದ ಬರಹಗಾರರಲ್ಲಿ ಒಬ್ಬರಾಗಿರುವ ಭೈರಪ್ಪ ಅವರ ಹಲವು ಕಾದಂಬರಿಗಳು ಮತ್ತು ಅವುಗಳು ಪ್ರತಿನಿಧಿಸುವ ಮೌಲ್ಯಗಳ ಕುರಿತು ದೇಶದ ವಿವಿಧ ಭಾಷೆಗಳ ವಿಮರ್ಶಕರು 2 ದಿನಗಳಿಂದ ತಮ್ಮ ವೈಚಾರಿಕ ಒಳಹುಗಳನ್ನು ವೇದಿಕೆಯಲ್ಲಿ ಅನಾವರಣಗೊಳಿಸಿದರು. ಸಮಾರೋಪ ವೇದಿಕೆಯಲ್ಲಿ ಎಸ್ಎಲ್ ಭೈರಪ್ಪ ತಮ್ಮ ಒಟ್ಟಾರೆ ಸಾಹಿತ್ಯ ಕೃಷಿಯ ಒತ್ತಾಸೆ, ಪ್ರಭಾವ, ಅಧ್ಯಯನ, ವೈಚಾರಿಕ ನಿಲುವುಗಳ ಕುರಿತು ಪ್ರಸ್ತಾಪಿಸಿದರು. ಸಾಹಿತ್ಯ ಮೂಲಭೂತವಾಗಿ ರಸ, ಧ್ವನಿ ಹಾಗೂ ಔಚಿತ್ಯಗಳ ತರ್ಕಬದ್ಧ ಅಭಿವ್ಯಕ್ತಿಯಾಗಿರಬೇಕು. ಧ್ವನಿ ಮತ್ತು ಔಚಿತ್ಯಗಳು ರಸಸೃಷ್ಟಿಗೆ ಕಾರಣವಾಗುತ್ತವೆ ಎಂಬ ಮೂಲಭೂತ ಸಾಹಿತ್ಯ ಮೀಮಾಂಸೆಯನ್ನು ಇಂದಿನ ಸಾಹಿತ್ಯದ ಅಧ್ಯಾಪಕರು ಬೋಧಿಸುತ್ತಿಲ್ಲ. ಸಾಹಿತ್ಯದ ಹೆಸರಿನಲ್ಲಿ ಚಳವಳಿಗಳನ್ನಷ್ಟೇ ಪರಿಚಯಿಸುವ ಕೆಲಸ ನಡೆಯುತ್ತಿರುವುದು ವಿಷಾದನೀಯ. ಈ ದೇಶದ ಜಾತಿ ವ್ಯವಸ್ಥೆ ಅತ್ಯಂತ ಸಂಕೀರ್ಣವಾಗಿದ್ದು, ಶಾಸ್ತ್ರ, ಸಂಪ್ರದಾಯ ಮತ್ತು ಜೀವನ ಕ್ರಮಗಳನ್ನು ಅಧ್ಯಯನ ಮಾಡಿದ ನಂತರವಷ್ಟೇ ಅವುಗಳ ಕುರಿತು ಮಾತನಾಡಲು ಸಾಧ್ಯ. ಇಂತಹ ಗ್ರಹಿಕೆ ಆರಂಭಿಕ ಹಂತದಿಂದಲೂ ತಮ್ಮಲ್ಲಿ ಹಾಸುಹೊಕ್ಕಾಗಿದ್ದ ಕಾರಣ ಹಾಗೂ ಸಮಾಜಶಾಸ್ತ್ರವನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿದ್ದರಿಂದ ದಾಟುವಿನಂತಹ ಸಾಮಾಜಿಕ ಕಾದಂಬರಿಯನ್ನು ಸೃಷ್ಟಿಸಲು ಸಾಧ್ಯವಾಯಿತು. ಈ ಬಗೆಯ ಒಳನೋಟಗಳನ್ನು ಹೊಂದಿರುವ ಮತ್ತೊಂದು ಕಾದಂಬರಿಯನ್ನು ಕಳೆದ 50 ವರ್ಷಗಳಲ್ಲಿ ಯಾವುದೇ ಭಾರತೀಯ ಭಾಷೆಗಳಲ್ಲಿ ಬಂದಿಲ್ಲ ಎಂಬುದು ತಮ್ಮ ಗ್ರಹಿಕೆ ಎಂದರು. ಮತ್ತೆ ಏನು ಹಾಗಾದರೆ ಸಾಹಿತ್ಯದ ಮೂಲ ಲಕ್ಷಣ ಯಾವುದು? ನಾನು ಮೊದಲಿನಿಂದ ನಂಬಿರುವಂಥದ್ದು, ನಾನದು ಪದೇ ಪದೇ ಹೇಳ್ತಾ ಇದ್ದೇನೆ, ರಸ, ಧ್ವನಿ, ಔಚಿತ್ಯ. ಇದು ಸಾಹಿತ್ಯದ ಮೂಲ ನಿಕಷ ನನ್ನ ಪ್ರಕಾರದಲ್ಲಿ. ಈ ಮೂರನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಕನೆಕ್ಟೆಡ್. ಧ್ವನಿ, ಔಚಿತ್ಯಗಳು ರಸವನ್ನು ಸೃಷ್ಟಿ ಮಾಡ್ತವೆ. ಇವು ಏನು ಹಾಗಂದ್ರೆ, ನೀವು ಧ್ವನಿ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡಬಹುದು. ಸರಿಯಾಗಿ ಸಾಹಿತ್ಯವನ್ನು ತಿಳಿದಂಥ, ಸಾಹಿತ್ಯ ಮೀಮಾಂಸೆಯನ್ನು ತಿಳಿದಂಥ ವಿದ್ವಾಂಸರು ಯೂನಿವರ್ಸಿಟಿ ಇರುವ ತನಕ ಇದನ್ನ ಎಕ್ಸಾಂಪಲ್ ಬೇಕಾದಷ್ಟು ಕೊಟ್ಟ ಆ ರೀತಿ ಪಾಠ ಹೇಳ್ತಾ ಇದ್ರು. ಈಗ ಆ ತರ ಮೇಷ್ಟ್ರುಗಳೇ ಇಲ್ಲ. ಇವಾಗೆಲ್ಲ ಬರೀ ಚಳವಳಿನೇ ಹೇಳ್ತಾರೆ ಸಾಹಿತ್ಯದ ಹೆಸರಿನಲ್ಲಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನಾಗಿ ನನ್ನ ಭಾಗದ ಎಲ್ಲ ಹಳ್ಳಿಗಳನ್ನು ಸುತ್ತಾಡಿ ನೋಡಿ, ಅಲ್ಲಿ ಜಾತಿ ಇದು ಎಲ್ಲನೂ ನಾನು ನೋಡುದು. ಆದ್ರಿಂದ ನಮ್ಮ ಊರಿನೊಳಗೆ ಎಲ್ಲ ಜಾತಿಗಳ ಕೇರಿಗಳಲ್ಲೂ ನಾನು ಹುಡುಗನಲ್ಲಿ ಸ್ವಲ್ಪ ಓಡಾಡಿದ್ದರಿಂದ ಅವರವ್ರ ಶಾಸ್ತ್ರಗಳು ಏನೇನಿದೆ, ನಂಬಿಕೆಗಳೇನೇನಿದೆ ಅನ್ನೋದು ನನಗೆ ಚಿಕ್ಕ ವಯಸ್ಸಿನೊಳಗೆ ಚೆನ್ನಾಗಿ ಗೊತ್ತಿತ್ತು. ತಮ್ಮ ಸಾಕ್ಷಿ ಕಾದಂಬರಿ ಈ ನೆಲದ ಮೌಲ್ಯ ವ್ಯವಸ್ಥೆಗಳನ್ನು ಪ್ರತಿಬಿಂಬಿಸುತ್ತದೆ. ತತ್ವಶಾಸ್ತ್ರದ ನೆಲೆಯಲ್ಲಿ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದರು. ಸಾಕ್ಷಿ ಕಾದಂಬರಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇವತ್ತು ನಂದಕಿಶೋರ್ ಅವರು ಅನಲೈಸ್ ಮಾಡಿದಾಗೆ ಇಟ್ ಇಸ್ ಎ ಮೆಟಫಿಸಿಕಲ್ ನಾವೆಲ್. ಈ ಸಾಕ್ಷಿ ಅಂತ ಅನ್ನೋದು ಇಟ್ ಇಸ್ ಮೆಟಫಿಸಿಕಲ್ ನಾವೆಲ್. ಅದು ಫಿಲಾಸಫಿಕಲ್ ನಾವೆಲ್. ಅದು ಆ ಫಿಲಾಸಫಿ ಗೊತ್ತಿದ್ದು ಈ ಪಾತ್ರಗಳಲ್ಲಿ ಅದು ಯಾವ ರೀತಿ ಬಂದಿದೆ ಅಂತ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ದೇಶದ ವ್ಯಾಲ್ಯೂ ಸಿಸ್ಟಮ್, ಪುರುಷಾರ್ಥಗಳು ಅದನ್ನ ತಿಳ್ಕೊಳ್ಳದೆ ಇರೋರಿಗೆ ಆಗ್ತಾ ಇರಲ್ಲ. ಇವೆಲ್ಲರೂ ಈ ಚಳುವಳಿಗಳಿಂದ ದೂರ ಇರಬೇಕಾದದ್ದು ಒಬ್ಬ ಸೃಜನಶೀಲ ಲೇಖಕನಿಗೆ ಬಹಳ ಮುಖ್ಯವಾದದ್ದು. ಹಾಗೆ ದೂರ ಹಿಂದೆ ಇದ್ದಿದ್ರೆ ನಾನು ಇಷ್ಟೊಂದು ಬರೆಯೋಕ್ಕಾಗ್ತಾ ಇರಲಿಲ್ಲ. ಹಿಂದಿ ಸಾಹಿತ್ಯ ವಿಮರ್ಶಕ ನಂದಕಿಶೋರ್ ಆಚಾರ್ಯ, ಭೈರಪ್ಪ ಭಾರತದ ಅತ್ಯಂತ ಸಂವೇದನಾಶೀಲ ಬರಹಗಾರರಲ್ಲಿ ಒಬ್ಬರಾಗಿದ್ದಾರೆ. ವಿಚಾರದರ್ಶನ ಅವರ ಸಾಹಿತ್ಯದ ಮೂಲವಸ್ತುವಾಗಿದ್ದು, ಹೊಸ ಅನ್ವೇಷಣೆಯ ಮಾರ್ಗಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕಟ್ಟಿಕೊಡುವ ಛಾತಿ ಅವರಿಗಿದೆ ಎಂದರು.
ಭೈರಪ್ಪ ಅವರ ಸಾಹಿತ್ಯದ ಓದು ಬಹುಸಂಸ್ಕೃತಿಯ ಸುಸ್ಪಷ್ಟ ದರ್ಶನವನ್ನು ಮಾಡಿಸುತ್ತದೆ. ಪಂಥ ಪ್ರಾಧಾನ್ಯತೆಯಲ್ಲಿ ನಲುಗುತ್ತಿರುವ ಸಾಹಿತ್ಯ ಲೋಕದಲ್ಲಿ ದರ್ಶನ ಪ್ರಾಧಾನ್ಯತೆಯನ್ನು ಭೈರಪ್ಪ ಪ್ರಸ್ತುತಪಡಿಸಿದ್ದಾರೆ ಎಂದರು. ये साहित्य चिंतन के बारे में जो टिप्पणियां उन्होंने की उनको पढ़ रहा था, इस संकलन कर रहा था और मुझे बहुत आश्चर्य हुआ ये पढ़कर के हम सब लोग समान रूप नहीं समझते हैं. उन्होंने लिखा कि साहित्य का काम ये नहीं है कि वो किसी विचार दर्शन या उसकी पुष्टि के लिए कुछ काम करे. वो अपने आप में एक अन्वेषण है, अपने आप में एक अनुभूत्यात्मक ज्ञान है. और यहाँ तक उन्होंने कहा कि अगर मुझे कोई कहे कि भूदान पर एक उपन्यास लिख रहा हूं या लिखना चाहता हूं तो मैं उसे कहूंगा ये काम उपन्यास का नहीं है. ಇದಕ್ಕೂ ಮುನ್ನ ಹಾಸ್ಯ ಮಾತುಗಾರ ಗಂಗಾವತಿ ಪ್ರಾಣೇಶ್ ಭೈರಪ್ಪನವರ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಸುಹೊಕ್ಕಾಗಿದ್ದು ಸ್ವಚ್ಛತೆ, ಶೌಚಾಲಯದ ಅಗತ್ಯತೆ, ಗ್ರಾಮೀಣ ಜನರಿಗೆ ಲಭ್ಯವಾಗಬೇಕಾದ ಅನಿವಾರ್ಯತೆಯನ್ನು ತಮ್ಮ ಮತದಾನ ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂದರು. ಬರೀ ಕಿಡ್ನಿ ಲಿವರ್ಗಳು ಆಲ್ಕೋಹಾಲ್ ಸೇವಿಸೋರಿಗೆ ಮಾತ್ರ ಬರ್ತದೆ ಅಂತ ತಪ್ಪು ತಿಳಿದಿದೆ. ಮಲಮೂತ್ರಗಳನ್ನು ಬಂಧಿಸೋರಿಗೂ ಕೂಡ ಕಿಡ್ನಿ ಲಿವರ್ಗಳು ಫೇಲ್ ಆಗ್ತವೆ. ಅದು ಬಂದಾಗಲೇ ಹೋಗಬೇಕು. ಅದಕ್ಕೆ ಸೌಕರ್ಯ ಇದೆ. ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಯಿತು ಅಲ್ಲ. ಮತದಾನ ಕಾರಣ ವೀರಪ್ಪ ರಾಜಕೀಯದಲ್ಲಿ ಬಂದಿರೋ ಕಾರಣ ಮತದಾನ ಕಾರಣ ಅವತ್ತು ಇವತ್ತು ಹಾಗೆ ಇದೆ ಪರಿಸ್ಥಿತಿ. ಹೆಣ್ಣುಮಕ್ಕಳು ಎಷ್ಟು ಕಷ್ಟ ಕತ್ಲಾಗಲು ಹೋಗ್ತಾನೆ ಶೌಚಕ್ಕೆ ಹೋಗ್ಬೇಕು ಅಂದರೆ. ಎಮ್ಮೆ ಆಡು ಎತ್ತು ಲಿವರ್ ಕಿಡ್ನಿ ಫೇಲ್ ಸ್ವಲ್ಪ ನೋಡಿದ್ದೀರ? ಯಾಕೆ ಬಂದ ತಕ್ಷಣ ಎಲ್ಲಿ ಬರುತ್ತೋ ಅಲ್ಲೇ ಮನುಷ್ಯರಿಗೆ ಅವಕಾಶ ಲಭ್ಯನೂ ಫೇಲ್ ಆಗ್ತವೆ. ಭೈರಪ್ಪ ಅವರನ್ನು ಸಾಹಿತ್ಯಾಭಿಮಾನಿಗಳು ಅಭಿನಂದಿಸಿದರು. ಪುಣೆಯಲ್ಲಿ ಕಳೆದ 11 ದಿನಗಳಿಂದ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ಇಂದು ತೆರೆ ಬಿದ್ದಿತು. ಜನವರಿ 9ರಂದು ಆರಂಭಗೊಂಡಿದ್ದ ಕ್ರೀಡಾಕೂಟದಲ್ಲಿ ಮಹಾರಾಷ್ಟ್ರ 228 ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಮೊದಲ ಸ್ಥಾನದಲ್ಲಿದೆ. ಹರಿಯಾಣ, ದೆಹಲಿ ಕ್ರಮವಾಗಿ 2, 3ನೇ ಸ್ಥಾನದಲ್ಲಿದ್ದು 30 ಸ್ವರ್ಣಗಳೊಂದಿಗೆ ಒಟ್ಟು 77 ಪದಕಗಳನ್ನು ಪಡೆದಿರುವ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. For play-related activities, he said that sports will be made compulsory subject in all schools. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ದೇಶದ ಎಲ್ಲ ಶಾಲೆಗಳಲ್ಲಿ 1 ಗಂಟೆ ಕ್ರೀಡಾ ಚಟುವಟಿಕೆ ಹಾಗೂ ಕ್ರೀಡಾ ಪಠ್ಯವನ್ನು ಮುಂದಿನ ವರ್ಷದಿಂದ ಕಡ್ಡಾಯಗೊಳಿಸಲಾಗುವುದು ಎಂದು ಹೇಳಿದರು. स्कूलों में मैंने देखा पाठ्यक्रम बहुत है लेकिन खेल नहीं है. बाकी अनेक चीजें जो जरूरी है. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 41ನೇ ಸಂಚಿಕೆ ಇಂದು ರಾತ್ರಿ 8 ಗಂಟೆಗೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ 41ನೇ ಸಂಚಿಕೆ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಸಂಭ್ರಮ. ಚರ್ಮವಾದ್ಯಗಳ ಸೃಷ್ಟಿಕರ್ತ ಹುಬ್ಬಳ್ಳಿಯ ಮಾರುತಿ ಪಗರಿಕಾರ. ಕೃಷಿಗಾಗಿ ಸುರಂಗ ಕೊರೆದ ಭೂಪತಿ ಮಹಾಲಿಂಗ ನಾಯ್ಕ ದೇಶಕ್ಕೆ ಮಾದರಿ. ಹಿರಿಕಿರಿಯರಿಗೆ ಚೇತನ, ಹಾಸನದ ಚೈತನ್ಯ ಮಂದಿರ ಕುರಿತ ವಿಶೇಷ ವರದಿಗಳು ಅನಾವರಣಗೊಳ್ಳಲಿವೆ. ಇದೇ ಜನವರಿ 20 ಭಾನುವಾರ ರಾತ್ರಿ 8 ಗಂಟೆಗೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುನ್ಮಾನ ಮತಯಂತ್ರಗಳ ನಿಖರತೆ ಪ್ರಶ್ನಿಸುವ ಮೂಲಕ ಪ್ರತಿಪಕ್ಷಗಳಿಂದ ಲೋಕಸಭಾ ಚುನಾವಣೆಗೆ ಮೊದಲೇ ಸೋಲಿಗೆ ನೆಪ ಪ್ರಧಾನಿ ನರೇಂದ್ರ ಮೋದಿ. ದೂರಗಾಮಿ ವಿಚಾರಗಳಿಂದ ಮಾತ್ರ ಯಶಸ್ವಿ ಆಡಳಿತ, ಘೋಷಣೆಗಳು ಅನುಷ್ಠಾನಗೊಳ್ಳುವುದು ಅಗತ್ಯ, ಡಿವಿ ಸದಾನಂದಗೌಡ. ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ವ್ಯರ್ಥ ಪ್ರಯತ್ನ, ಬರ ನಿರ್ವಹಣೆ, ಬಜೆಟ್ ಕುರಿತು ಕಾಂಗ್ರೆಸ್ ಶಾಸಕರ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೂ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆರೆ,
ಬರುವ ವರ್ಷದಿಂದ ಶಾಲೆಗಳಲ್ಲಿ ಕ್ರೀಡೆ ಕಡ್ಡಾಯ, ಪ್ರಕಾಶ್ ಜಾವಡೇಕರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.